ಹಾಯ್ ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಯಾಕೆ ಅಂತ ನಿಮಗೆಲ್ಲ ತಮ್ಮನೇಲಿ ನೋಡಿ ಗೊತ್ತಾಗೋಗಿರುತ್ತೆ. 5000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗೋಗಿದೆ ನಮ್ಮ ಚಾನಲ್ದು. ಸೊ ಇದು ಒನ್ ಡೇ ಬಿಫೋರೇ ಕಂಪ್ಲೀಟ್ ಆಯಿತು. ಬಟ್ ನಾನು ಬಿಡೋದೊಂದು ಸ್ವಲ್ಪ ಲೇಟ್ ಆಗ್ತಿದೆ. ಸೊ ಸೆಲೆಬ್ರೇಷನು ಈ ಥರ ಏನೇನೋ ಹೇಳಿದ್ದೆ 5000 ಒಂದು ಸ್ವಲ್ಪ ಮಾಡೋಣ ಅಂತ. ಸೊ ಅದು ಮಾಡೋಕ್ಕಾಗ್ತಿಲ್ಲ ಗೈಸು. ಸಿಕ್ಕಾಪಟ್ಟೆ ಸಾರಿ ಅದಕ್ಕೆ. ಯಾಕೆ ಅಂದರೆ ಒಂದು ಸ್ವಲ್ಪ ಟೈಟ್ ಶೆಡ್ಯೂಲ್ ಆಗಿಬಿಟ್ಟಿದೆ ಗೈಸ್. ನಂದು ಸಿಕ್ಕಾಪಟ್ಟೆ ಟೈಟ್ ಶೆಡ್ಯೂಲ್ಸ್ ಇದೆ. ಸೊ ಕಮಿಟ್ಮೆಂಟ್ಸ್ ಇದೆ. ಅದೆಲ್ಲ ನಾನು ಸೈಡಲ್ಲಿ ಮಡಗಿ ಇದಕ್ಕೆ ಅಂತಲೇ 2 ಅವರ್ಸ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಸೊ 2 to 3 ಅವರ್ಸು, ಹಾಫ್ ಆನ್ ಅವರ್ ಕೂಡ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಿಲ್ಲ. ಸೊ ಡೇ ಆ್ಯಂಡ್ ನೈಟು ಆ ವರ್ಕ್ ಈ ವರ್ಕು ಅಂತಲೇ ಓಡಾಡ್ತಾನೆ ಇರಬೇಕು. ಅದಕ್ಕೋಸ್ಕರ 5000 ಒಂದು ಚಿಕ್ಕದಾಗಿ ಒಂದು ವೀಡಿಯೋ ಥರ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಗೈಸ್, ಇವತ್ತಿನ ವೀಡಿಯೋದಲ್ಲಿ 5000 ಮಾಡೋಕ್ಕೆ ಯಾವ ರೀತಿ ಅಂದರೆ ಅದು ಖುಷಿ ಗೈಸ್. ಸಿಕ್ಕಾಪಟ್ಟೆ ಖುಷಿ. ಆಲ್ಮೋಸ್ಟ್ ನಾನು 176 ವೀಡಿಯೋಸ್ ಬಿಟ್ಟಿದ್ದೀನಿ ಯೂಟ್ಯೂಬ್ ಚಾನಲಲ್ಲಿ. 176 ಪ್ಲಸ್ ಒಂದಷ್ಟು ವ್ಯೂಸ್ ಚೆನ್ನಾಗಿ ಹೋಗಿದೆ. ತುಂಬ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಮಾಡಿದ್ದೀರಾ. ಸೊ ಅದೆಲ್ಲ ನೆನೆಸ್ಕೊಂಡಾಗ ಒಂದು ಸ್ವಲ್ಪ ಖುಷಿ ಗೈಸ್. ಅದು ಬಿಟ್ಟರೆ ಯಾವ ಥರ ಹಾರ್ಡ್ ವರ್ಕು ಅಂತ ತುಂಬ ವೀಡಿಯೋದಲ್ಲಿ ಹೇಳಿದ್ದೀನಿ. ಬಟ್ 5000 ರೀಚ್ ಮಾಡೋದಿದೆಯಲ್ಲ, ಸಿಕ್ಕಾಪಟ್ಟೆ ಕಷ್ಟ ಗೈಸ್. ಇವಾಗ ಅಂದರೆ ಒಂದು ಸ್ವಲ್ಪ ಜನ ಅನ್ಕೋತಾರೆ ಏನು 5000 ಸಬ್ಸ್ಕ್ರೈಬರ್ಸ್ ಏನು ಸಿಕ್ಕಾಪಟ್ಟೆ ಈಸಿ ಅಂತ. ಬಟ್ ನನ್ನ ಫಸ್ಟು ಸ್ಟಾರ್ಟಿಂಗಿಂದ ನೋಡಿಬೇಕಾದ್ರೆ ವೀಡಿಯೋಸ್ನ, ಸೊ ನಾನು ಯಾವುದೇ ಕಾರಣಕ್ಕೂ ಯಾರಿಗೂ ರೆಫರೆನ್ಸ್ ಮಾಡಿರಲಿಲ್ಲ. ಸೊ ಹತ್ತತ್ರ 3000 ಬರೋವರೆಗೂ ನಾನು ಒಂದು ಫ್ಯಾಮಿಲಿ ಮೆಂಬರ್ಸ್ ಅಂದರೆ ಅಪ್ಪ ಅಮ್ಮ ತಮ್ಮ 3 ಜನಕ್ಕೆ ಬಿಟ್ಟರೆ ಇನ್ನು ಯಾರಿಗೂ ಕೂಡ ಯೂಟ್ಯೂಬ್ ಚಾನಲ್ ಇದೆ ಅಂತ ಹೇಳಿರಲಿಲ್ಲ. ಅದಾದಮೇಲೆ ಒಂದು ಸ್ಟೆಪ್ಪಲ್ಲಿ ನಾನು ಫ್ರೆಂಡ್ಸ್ ಜೊತೆ ವೀಡಿಯೋ ಮಾಡಬೇಕಿತ್ತು ಮತ್ತು ಅವ್ರ ಜೊತೆ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಸೊ ಅದು ಒಂದು ಪ್ರಾಜೆಕ್ಟ್ ವಿಷಯಕ್ಕೆ. ಸೊ ಅದಕ್ಕೋಸ್ಕರ ಅದನ್ನು ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡೋಣ ಅಂತ ಆವಾಗ ನನ್ನ ಯೂಟ್ಯೂಬ್ ಚಾನಲ್ ರಿವೀಲ್ ಮಾಡಿದ್ದು. ಸೊ ಅವ್ರಿಗೆ ರಿವೀಲ್ ಮಾಡಿದಾಗ ನನ್ನ ಪ್ರಕಾರ ಆಲ್ಮೋಸ್ಟ್ 3500 3800 ಅಬೋವ್ ಇತ್ತು ಸೊ ಚಾನಲ್ಲು. ಅದು ಬಿಟ್ಟರೆ ಇದುವರೆಗೂ ಗೈಸ್ ಇನ್ನು ಯಾರಿಗೂ ಗೊತ್ತಿಲ್ಲ, ಫ್ರೆಂಡ್ ಸರ್ಕಲಲ್ಲೇ ಆಗಲಿ ಯಾರಿಗೂ ಗೊತ್ತಿಲ್ಲ ನನ್ನ ಚಾನಲ್ಲು. ಸೊ ನಾನು ಬಂದು ಝೀರೋ ಇನ್ಫ್ಲುಯೆನ್ಸು, ಅಂದರೆ ನನ್ನ ಓನ್ ಪ್ರಯತ್ನದಿಂದ ಮಾಡಬೇಕು, ಅರ್ನಿಂಗ್ಸ್ ಮಾಡಬೇಕು, ಸಬ್ಸ್ಕ್ರೈಬರ್ಸ್ ಗೇನ್ ಮಾಡಬೇಕು ಅಂತ ನನ್ನ ಇದ್ದಿದ್ದು. ಸೊ ಹಂಗೆ ನಾನು ಯಾರಿಗೂ ರೆಫರೆನ್ಸ್ ಮಾಡ್ದಿರ. ಇವಾಗ ಕೆಲವೊಬ್ರು ಅನ್ಕೋತಾರೆ ಏನು ಫ್ರೆಂಡ್ಸೇ ಒಂದು 500 ಜನ ಇರ್ತಾರೆ. ಸೊ 500 ಜನ ಫ್ರೆಂಡ್ಸು ಇನ್ಸ್ಟಾಗ್ರಾಮಲ್ಲಿ ಒಂದಷ್ಟು ಜನ ಹಾಕಿದ್ರೆ ಇನ್ಸ್ಟಾಗ್ರಾಮಲ್ಲಿ ಒಂದು 50, ಇವಾಗ 1000 ಜನ ಇದ್ದರೆ ಅಟ್ಲೀಸ್ಟ್ ಒಂದು 100 ಜನ ಸಬ್ಸ್ಕ್ರೈಬ್ ಆಗಲ್ವಾ. ಸೊ ಅದನ್ನೆಲ್ಲ ಲೆಕ್ಕ ಹಾಕ್ಕೊಂಡು ಇದಿಷ್ಟು ಈಸಿ, ಸಿಕ್ಕಾಪಟ್ಟೆ ಈಸಿ ಮಾಡೋದು, ಹಂಗೆ ಹಿಂಗೆ ಅಂತ ಅನ್ಕೋತೀರ. ಸೊ ನಾನು ಅದು ಯಾವುದೇ ರೀತಿ ಮಾಡ್ದಿರಾ, ಯಾರ್ದು ಹೆಲ್ಪ್ ತಗೋದಿರಾ, ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ದಿರಾ. ಸೊ ನನ್ನ ವೀಡಿಯೋಸ್ಗೆ ಎಷ್ಟು ಜನ ಸಪೋರ್ಟ್ ಮಾಡ್ತಾರೆ ನೋಡೋಣ ಅಂದ್ಬಿಟ್ಟು ನಾನು ಡೈಲಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ದಿರಾ ಪ್ರತಿದಿನ 8 ಗಂಟೆಗೆ, ತಪ್ಪಿದ್ರೆ ಅವತ್ತಿನ ದಿನ ಅಂತೂ ಅಪ್ಲೋಡ್ ಆಗಲೇಬೇಕು ಅಂತ ಒಂದು ಹಠ ಹಿಡಿದು ಸೊ ಮಾಡಿರೋ ಅಂಥ ಚಾನಲ್ ಇದು. ಸೊ ಸ್ಟಾರ್ಟಿಂಗು ವ್ಲಾಗ್ಸ್ ಅಂತಲೇ ಮಾಡಿದ್ದು ರಾಕೇಶ್ ಪ್ರಜ್ಜು ವ್ಲಾಗ್ಸ್ ಅಂತ. ಈಗಲೂ ನನಗೆ ಡೈಲಿ ವ್ಲಾಗಿಂಗ್ ಥರ ಏನಾದರೂ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇದೆ. ಬಟ್ ಏನಂದರೆ ನನಗೆ ಟೈಮ್ ಸಿಗ್ತಾ ಇಲ್ಲ. ಒಂದು ಎಡಿಟಿಂಗ್ಗೆ ನನಗೆ ಟೈಮ್ ಅಡ್ಜಸ್ಟ್ ಆಯ್ತಾ ಇಲ್ಲ. ಎರಡನೇದು ಬಂದು ನನಗೆ ಇವಾಗ ಡೈಲಿ ವ್ಲಾಗ್ಸ್ ಮಾಡಬೇಕು ಅಂದಾಗ ಏನು ಮಾಡಬೇಕು, ನಾನೊಂದು ಸ್ವಲ್ಪ ಓಡಾಡಬೇಕು, ಹೊರಗಡೆ ಓಡಾಡ್ಕೊಂಡು ಏನಾದರೂ ಆಗಲಿ, ಅದು ಯಾವುದಾದ್ರೂ ನನ್ನ ಬಿಸ್ನೆಸ್ ವರ್ಕಾಗಲಿ ಇದಕ್ಕಾಗಲಿ ಏನಾದ್ರು ಓಡಾಡ್ತಿದ್ರೆ ಮಾಡ್ಬೋದು. ಇವಾಗ ನಂದು ವೀಕ್ಲಿ ಏನಾಗ್ಬಿಡುತ್ತೆ, 3 to 4 ಡೇಸು ಕಂಪ್ಲೀಟಾಗಿ ಶಾಪಲ್ಲಿ ಕೂರ್ತೀನಿ, ಕಂಪ್ಲೀಟಾಗಿ ಆನ್ಲೈನಲ್ಲಿ ಏನಾದ್ರು ಅಪ್ಡೇಟ್ ಮಾಡ್ತಾ ಇರಬೇಕು, ಆನ್ಲೈನ್ ಕೆಲಸಗಳಿರುತ್ತೆ. ಸೊ ಹಿಂಗೆಲ್ಲ ಕೂತ್ಬಿಟ್ಟಾಗ ಏನಾಗುತ್ತೆ, ಸ್ಟ್ರಕ್ ಆಗುತ್ತೆ. ಸೊ ಆವಾಗ ನಾನು ಮಾಡೋಕ್ಕಾಗಲ್ಲ. ಆಮೇಲೆ ವರ್ಕ್ ಮಧ್ಯದಲ್ಲಿ ಅದನ್ನೂ ಕೂಡ ಕ್ಯಾಮ್ರಾನ ಆನ್ ಮಾಡ್ಕೊಂಡು ಕೂಡ ಮಾತಾಡ್ಕೊಂಡು ಇದು ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಡೈಲಿ ವ್ಲಾಗ್ಸು ಇವಾಗ ಪ್ರೆಸೆಂಟ್ ಸಿಚುವೇಶನ್ಗೆ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿದೆ. ಬಟ್ ಒಂದಲ್ಲ ಒಂದಿನ ಸ್ಟಾರ್ಟ್ ಮಾಡ್ತೀನಿ ಗೈಸ್ ಡೈಲಿ ವ್ಲಾಗಿಂಗು. ಅದಕ್ಕೆ ಒಂದು ಸ್ವಲ್ಪ ಸೆಟಲ್ ಆಗಬೇಕು, ಬಿಸ್ನೆಸ್ಸೆಲ್ಲ ಒಂದು ಸ್ವಲ್ಪ ಸೆಟಲ್ ಆಗಿ, ನಂದು ಇನ್ನೊಂದು 2-3 ಪ್ರಾಜೆಕ್ಟ್ ನಡೀತಿದೆ, ಅದು ಒಂದು ಸ್ವಲ್ಪ ಎಲ್ಲ ಸೆಟಲ್ ಆಗಿ ನನಗೆ ಓಕೆ ಫೈನ್ ನಾನು ವೀಡಿಯೋ ಮಾಡಬಹುದು ಅಂತಂದರೆ ವೀಡಿಯೋಗೆ ಫಸ್ಟು ಪ್ರಿಫರೆನ್ಸು. ಸೆಕೆಂಡ್ ಪ್ರಿಫರೆನ್ಸ್ ಬಂದು ಎಡಿಟಿಂಗು. ಅದು ಮೇನ್ ಟಫೆಸ್ಟ್ ಜಾಬ್ ಗೈಸ್. ಟಫೆಸ್ಟ್ ಜಾಬ್ ಅಂದರೆ ನಾವು ವೀಡಿಯೋ ಮಾಡೋದು, ಬೇಕಾದ್ರೆ ಓಡಾಡ್ತಿರೋದು, ಬಡ್ದಾಡ್ತಿರೋದು, ಮಾತಾಡ್ತಿರೋದು, ಏನೋ ಒಂದು ಪ್ರ್ಯಾಂಕ್ ವೀಡಿಯೋಸು ಇದನ್ನೆಲ್ಲ ಮಾಡ್ಬೋದು. ಅದಕ್ಕೆ ನೀವು ಮಿನಿಮಮ್ ಅಂದ್ರೂ 2 to 3 ಅವರ್ಸ್ ಕೂತ್ಕೊಂಡು ಎಡಿಟ್ ಮಾಡಬೇಕು. ಸೊ ಅದು ನೆಕ್ಸ್ಟ್ ಲೆವೆಲ್ ಟಾಸ್ಕ್ ಅದು. ಸೊ ಇವಾಗ ನನಗೇನಾಗ್ತಿದೆ, ನಾನು
ನಿದ್ದೆನೇ ಕೂಡ ಕರೆಕ್ಟಾಗಿ ಮಾಡ್ತಾಯಿಲ್ಲ. ಅಂದರೆ ವ್ಲಾಗಿಂಗೋಸ್ಕರ ಅಂತಲ್ಲ, ಸೊ ಯೂಟ್ಯೂಬ್ ಚಾನಲ್ಗೋಸ್ಕರ ಅಂತಲ್ಲ, ಯೂಟ್ಯೂಬ್ ಚಾನಲ್ ರನ್ ಮಾಡ್ತಾಯಿದ್ದೀನಿ, ಬಿಸ್ನೆಸ್ಸು ಒಂದು, ಆಮೇಲೆ ಒಂದು ಪ್ರಾಜೆಕ್ಟ್ ನಡೀತಿದೆ, ಫಿಲಮ್ ಪ್ರಾಜೆಕ್ಟ್, ಅದು ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಸೊ ಅದಾದಮೇಲೆ ಇವಾಗ ನಾನು ಇವತ್ತೇನಾದರೂ ಇಫ್ ಇನ್ ಕೇಸ್ ಇನ್ನೊಂದು ಫಿಲಮ್ ಪ್ರಾಜೆಕ್ಟ್ ಅಂದರೆ ಬೇರೆ ಇನ್ನೊಂದು ಫಿಲಮ್ ಪ್ರಾಜೆಕ್ಟ್ ನಡೀತಿದೆ ಗೊತ್ತಿರೋರ್ದು, ಸೊ ಅಲ್ಲಿಗೆ ಹೋಗ್ತಾಯಿದ್ದೀವಿ, ಅಂದರೆ ಒಂದು ವಿಲೇಜ್ಗೆ. ಸೊ ಅಲ್ಲಿಗೆ ಹೋದರೆ ನಾನು ಸಂಡೇ ಗಂಟ ಕಂಪ್ಲೀಟಾಗಿ ಬ್ಯುಸಿ. ಸೊ ಈ ರೀತಿ ಎಲ್ಲ ಟೈಟ್ ಆಗಿದೆ ಗೈ ಶೆಡ್ಯೂಲು. ಸೊ ಹಿಂಗೆಲ್ಲ ಟೈಟ್ ಆದಾಗ ನಾನು ಅದನ್ನು ಎಲ್ಲದನ್ನು ಹ್ಯಾಂಡಲ್ ಮಾಡ್ಕೊಂಡು ಯೂಟ್ಯೂಬ್ ಚಾನಲ್ನ ರನ್ ಮಾಡ್ತಾಯಿದ್ದೀನಿ. ಎಲ್ಲದನ್ನು ಪ್ರತಿಯೊಂದೂ ನನಗೆ ಒಂದು ಆ್ಯಾವ್ರೇಜಾಗಿ ಎಲ್ಲ ನಡ್ಕೊಂಡು ಹೋಗ್ತಿದೆ. ಬಟ್ ಬಿಸ್ನೆಸ್ನ ನಾನು ಅಟ್ ಪ್ರೆಸೆಂಟ್ ಸಿಚುವೇಶನ್ಗೆ ನಾನು ಬಿಸ್ನೆಸ್ ಕಡೆ ಒಂದು ಸ್ವಲ್ಪ ತಲೆ ಹಾಕೋದು ಕಡಿಮೆ ಮಾಡಿದೆ, ಅಥವಾ ಪ್ರಾಜೆಕ್ಟ್ ಕಡೆ ಕಡಿಮೆ ಮಾಡಿದ್ರೆ ತಲೆ ಹಾಕೋದು, ಸೊ ಅದು ಸ್ವಲ್ಪ ಡಿಫೆಕ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ವ್ಲಾಗಿಂಗ್ಸ್ ಇನ್ನೂ ಬಂದಿಲ್ಲ. ಅದು ಬಿಟ್ಟರೆ ಗೈಸ್ ಇನ್ನೆಲ್ಲ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಿದೆ. ಸೊ ವ್ಯೂಸ್ ಮಾತ್ರ ನಂದು ಟಾಪ್ ವ್ಯೂಸ್ ಬಂದುಬಿಟ್ಟು 3800, ಆಲ್ಮೋಸ್ಟ್ 4000 ಹತ್ರ ಆಗ್ತಿದೆ. ಸೊ 30 ದಿನದ ಚಾಲೆಂಜ್ ಅಂತ, ಸೊ ಅದನ್ನು ಕೂಡ ಕಂಪ್ಲೀಟ್ ಮಾಡಿಲ್ಲ ಯೂಟ್ಯೂಬ್ ಚಾನಲಲ್ಲಿ. ಸೊ ಅದನ್ನು ಕೂಡ ಆದಷ್ಟು ಬೇಗ ಕಂಪ್ಲೀಟ್ ಮಾಡೋಣ. ಡೆಲಿವರಿ ಪಾರ್ಟ್ನರ್ ಚಾಲೆಂಜ್ 30 ಡೇಸ್ದು. ಸೊ ಆಲ್ಮೋಸ್ಟ್ 10 ಡೇಸ್ ಮುಗಿದಿದೆ, 20 ಡೇಸ್ ಬ್ಯಾಲೆನ್ಸ್ ಇದೆ. ಸೊ ನೋಡೋಣ ಗೈಸ್, ಯಾವುದಾದ್ರೂ ಒಳ್ಳೆ ಆಪರ್ಚುನಿಟಿ ಸಿಕ್ಕಿ ನನಗೆ ಶೆಡ್ಯೂಲ್ ಫ್ರೀಯಾಗಿ ಅಟ್ಲೀಸ್ಟ್ ಒಂದು 3 hours ಡೈಲಿ ಪರ್ ಡೇ, 3 hours 5 hours ಫ್ರೀ ಆದರೆ, ಸೊ ಬೇಕಾದ್ರೆ ನಾನು ಅದನ್ನೂ ಕೂಡ ಮಾಡ್ಬೋದು. ಸೊ ಬಟ್ ಇವಾಗ ಏನಂದರೆ, ನಾನು ಸುಮ್ಮನೆ ಹೋಗ್ಬಿಟ್ಟು ಡೆಲಿವರಿ ಮಾಡ್ಬಿಟ್ಟು ರಿವ್ಯೂ ಕೊಡ್ತಿದ್ದೆ, ಆ ಥರದ್ದು ವೀಡಿಯೋ ಮಾಡಿದ್ದೀನಿ. ಇವಾಗ ನಾನೊಂದು ಸೆಟಪ್ ಮಾಡ್ಕೋಬೇಕು, ಅಂದರೆ ಒಂದಷ್ಟು ವ್ಲಾಗಿಂಗ್ ಸೆಟಪ್ಗಳು ಮಾಡ್ಕೊಂಡು, ಸೊ ಅದ್ರ ಮುಖಾಂತರ ನನಗೆ ಎಕ್ಸ್ಪ್ಲೋರ್ ಮಾಡಬೇಕು. ಯಾವ ರೀತಿ ಎಕ್ಸೆಪ್ಟ್ ಮಾಡ್ತಾರೆ ಆರ್ಡರ್ಸ್ನ, ಯಾವ ರೀತಿ ಇದು ಮಾಡ್ತಾರೆ, ಯಾವ ರೀತಿ ಎಲ್ಲ ಇಗ್ನೋರ್ ಮಾಡ್ತಾರೆ, ಯಾವ ರೀತಿ ಎಲ್ಲ ಸ್ಕ್ಯಾಮ್ಸು, ಹಿಂಗೆ ಎಕ್ಸೆಟ್ರಾ ಯಾವ ರೀತಿ ಎಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡಬೇಕಾಗುತ್ತೆ. ಸೊ ನೈಟು ತೆಂಗೆಲ್ಲ ಇರುತ್ತೆ, ಇದನ್ನೆಲ್ಲ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಬೇಕು ಅಂದರೆ ನನಗೆ ಒಂದು ಸ್ವಲ್ಪ ಟೈಮ್ ಬೇಕು ಗೈಸ್. ಅದಕ್ಕೆಲ್ಲ ಒಂದು ಸ್ವಲ್ಪ ವ್ಲಾಗಿಂಗ್ ಸೆಟಪ್ ಮಾಡ್ಕೊಂಡು ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಅದೊಂದು ಸ್ವಲ್ಪ ಹೋಲ್ಡಲ್ಲಿ ಇಟ್ಟಿದ್ದೀನಿ. ಅದು ಬಿಟ್ಟರೆ ನೆಕ್ಸ್ಟ್ ಲೆವೆಲಿಗೆ ಎಲ್ಲ ವ್ಯೂಸೂ 1000 2500 ಜಾಸ್ತಿನೇ ಹೋಗಿದೆ. 4000 ಒಂದು ರೀಚ್ ಆಗೋ ಚಾನ್ಸಸ್ ಇದೆ. ಸೊ ಅತಿ ಶೀಘ್ರದಲ್ಲಿ ಆಗೋ ಚಾನ್ಸಸ್ ಎಲ್ಲ ಪಕ್ಕ ಆಗುತ್ತದು. ಸೊ ಅದಾದಮೇಲೆ ಇನ್ನೆಲ್ಲ 2500 2000 ಹಿಂಗೆ ಇದೆ. ಸೊ ಇವಾಗ ರೀಸೆಂಟಾಗಿ ಬಿಟ್ಟಿರೋ ವೀಡಿಯೋಸ್ಗಳಲ್ಲಿ ಪರವಾಗಿಲ್ಲ ಗೈಸ್, 200 ಚೇಂಜು, 150 ಅಬೋವ್ ಅಂತೂ ಈ ಪ್ರತಿಯೊಂದು ವೀಡಿಯೋನೂ ಹೋಗ್ತಿದೆ. ಸೊ 270 250 300, ಸೊ ಈ ರೀತಿ ಎಲ್ಲ ವ್ಯೂಸ್ಗಳು ಹೋಗ್ತಿದೆ. ಪರವಾಗಿಲ್ಲ, ನನಗೊಂಥರ ಖುಷಿ ಗೈಸ್. ಅದು ಆ ಥರ ಎಲ್ಲ ರೀಚ್ ಆದಾಗ ನನಗಿವಾಗ ಏನಂದರೆ 5000 ಸಬ್ಸ್ಕ್ರೈಬರ್ಸ್ ಇದ್ದಿದ ತಕ್ಷಣ ನನಗೆ ಅಟ್ಲೀಸ್ಟ್ 2000 ವ್ಯೂಸ್ ಬರಬೇಕು ಅಂತಕ್ಕೆ ಮೈಂಡ್ಸೆಟ್ ನನಗಿಲ್ಲ. ಸೊ ನೋಡೋಣ, ನಾವೂ ಒಂದು ದಿವಸ ಬೆಳಿತೀವಿ, ಸೊ ಒಂದು ಸ್ಟೇಜಿಗೆ ಬಂದು ಕೂರ್ತೀವಿ ಅಂತ ನನಗೂ ಒಂದು ಸ್ವಲ್ಪ ಹೋಪ್ಸ್ ಇದೆ. ಸೊ ಗೈಸ್, ಇಷ್ಟೆಲ್ಲ ಮಾಡಿ ಇವಾಗ 5000 ಸಬ್ಸ್ಕ್ರೈಬರ್ಸ್ಗೆ ರೀಚ್ ಔಟ್ ಆಗಿದ್ದೀನಿ. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಮತ್ತು ಒಂದು ಚಿಕ್ಕದಾಗಿ ಒಂದು ಸೆಲೆಬ್ರೇಷನ್ ಮಾಡಬೇಕಿತ್ತು ಅಂತ ಒಂದು ಆಸೆ ಇತ್ತು. ಬಟ್ ನನಗೆ ಯಾವುದು ತಲೆ ಓಡ್ತಾಯಿಲ್ಲ, ಯಾವ ರೀತಿ ಸೆಲೆಬ್ರೇಷನ್ ಮಾಡೋದು ಅಂತ. ಕೇಕ್ ಕಟ್ಟಿಂಗ್ ಎಲ್ಲ 1000 ಸಬ್ಸ್ಕ್ರೈಬರ್ಸ್ಗೆ ಆಗೋಗಿದೆ. ಸೊ ಅದು ಬಿಟ್ಟರೆ ನಾನು ಸ್ವಲ್ಪ ಯೂನಿಕಾಗಿ ಏನಾದರೂ ಮಾಡಬೇಕು. ಆಮೇಲೆ 3500 ಸಬ್ಸ್ಕ್ರೈಬರ್ಸ್ಗೆ ಲೈಕ್ ಕುಕ್ಕಿಂಗ್ ಚಾಲೆಂಜ್ ಅಂತ ಮಾಡಿದ್ದೆ. ಸೊ ಅದು ಬಿಟ್ಟರೆ ಒಂದು ಸ್ವಲ್ಪ ಗಿಫ್ಟು ಅಂತಲೂ ಕೊಡಿಸಿದ್ದೀನಿ. ಈ ಥರ ಎಲ್ಲ ಆಲ್ಮೋಸ್ಟ್ ಮುಗಿದಿದೆ. ಇವಾಗ ಯೂನಿಕಾಗಿ ಏನಾರು ಮಾಡಬೇಕು, ಬಟ್ ನನಗೇನಂದರೆ ಬಜೆಟ್ ಒಂದು ಸ್ವಲ್ಪ ಟೈಟ್ ಆಗಿಬಿಟ್ಟಿದೆ. ಸೊ ಎಲ್ಲ ಕಡೆ ಓಡಾಡ್ತಿದ್ದೀನಿ, ಎಲ್ಲ ಕಡೆ ಮಾಡ್ತಾಯಿದ್ದೀನಿ, ಯೂಟ್ಯೂಬು, ಬಿಸ್ನೆಸ್ಸು, ಪ್ರಾಜೆಕ್ಟು, ಫಿಲಮು, ಎಕ್ಸೆಟ್ರಾ ಒಂದಷ್ಟು ಕಡೆ ಓಡಾಡ್ತಿರೋದ್ರಿಂದ ಅಮೌಂಟು ಒಂದು ಕೈಯಲ್ಲಿ ನಿಲ್ತಾಯಿಲ್ಲ, ಒಂದು ಕಡೆ ನಿಲ್ತಾಯಿಲ್ಲ, ಕೈಯಲ್ಲೂ ನಿಲ್ತಾಯಿಲ್ಲ. ಸೊ ಖರ್ಚಾಗ್ತಾನೇ ಇದೆ. ಸೊ ನೋಡಬೇಕು ಏನಾಗುತ್ತೆ ಅಂತ ಗೊತ್ತಿಲ್ಲ ಗೈಸ್. ನನಗೇನಂದರೆ ಒಂದು ಸ್ವಲ್ಪ ದಿನ ಗೈಸ್ ಕಷ್ಟ, ಅದಾದಮೇಲೆ ಕಮ್ಬ್ಯಾಕ್ ಸಿಗುತ್ತೆ. ಯಾವನಿಗೆ ಆಗಲಿ ಕಮ್ಬ್ಯಾಕ್ ಸಿಗುತ್ತೆ. ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಕಮ್ಬ್ಯಾಕಿಗೋಸ್ಕರ ಕಾಯ್ತಾಯಿದ್ದೀನಿ. ಒಂದು ದಿನ ನಮಗೂ ಬರುತ್ತೆ ಟೈಮು. ಸೊ ಆವಾಗ ಒಂದು ಸ್ವಲ್ಪ ಚೇಂಜಸ್ ಮಾಡ್ಕೊಂಡು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗೋಣ ಯೂಟ್ಯೂಬ್ ಚಾನಲ್ನ ಅಂತ ಹೇಳ್ತಾ ಗೈಸ್. ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು. ಸೊ 5000 ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಮಾಡೋಕ್ಕೆ ನೀವೆಲ್ಲ ಸಾಥ್ ಕೊಟ್ಟಿರೋದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಸೊ ನಿಮ್ಮದು ಒಂದೊಂದು ಸಬ್ಸ್ಕ್ರೈಬರ್ಸು ಜೋಡಿಸಿದ್ರೇ ಇವಾಗ 5000 ಸಬ್ಸ್ಕ್ರೈಬರ್ಸ್ ಆಗಿರೋದು. ಅದು ಬಿಟ್ಟರೆ ನನಗೆ ಇನ್ನೇನೂ ಮಾತಿಲ್ಲ ಗೈಸ್, ಇನ್ನೇನು ಹೇಳೋಕ್ಕಾಗಲ್ಲ. ಏನೋ ನಿಮ್ಗಳ ಆಶೀರ್ವಾದ, ತುಂಬ ಥ್ಯಾಂಕ್ಸ್. ಇದೇ ರೀತಿ ಸಪೋರ್ಟ್ ಮಾಡಿ. ಇಫ್ ಇನ್ ಕೇಸ್ ನಿಮ್ಮ ಫ್ರೆಂಡ್ಸ್ ಕ್ಯಾಟಗರಿಲಿ ಈ ಥರ ವೀಡಿಯೋಸ್ ಹೆಲ್ಪ್ಫುಲ್ ಆಗುತ್ತೆ, ಅವನೇನೋ ಬಿಸ್ನೆಸ್ ಮಾಡ್ತಿದ್ದಾನೆ, ಈ ವಿಡಿಯೋ ನೋಡೋದು ಒಂದು ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ, ಐಡಿಯಾಸ್ ಬರುತ್ತೆ ಅಂದರೆ ಪಕ್ಕಾ ಶೇರ್ ಮಾಡಿ, ಅವ್ರಿಗೂ ಏನಾದರೂ ಒಂದು ಸ್ವಲ್ಪ ಇನ್ಫಾರ್ಮೇಟಿವ್ ಸಿಗಲಿ. ಮತ್ತು ಇನ್ನೊಂದೇನು ಅಂದರೆ, ನೀವು ಬೇಕಾದರೆ ಬಿಸ್ನೆಸ್ ಪರ್ಪಸ್ದು ಶೇರ್ ಮಾಡ್ತಿರೋ ಸೆಕೆಂಡ್ರಿ ಅದು. ಈ ಥರ ನಾನು ಸ್ಕ್ಯಾಮ್ ಅಲರ್ಟು, ಬಿ ಅಲರ್ಟು ಈ ಥರದ್ದು ವೀಡಿಯೋಸ್ ಬಿಡ್ತಾ ಇರ್ತೀನಲ್ವಾ,
ಆವಾಗ ನಿಮ್ಮ ಫ್ರೆಂಡ್ ಸರ್ಕಲ್ಲು ಅಥವಾ ನಿಮ್ಮ ಫ್ಯಾಮಿಲಿ ಸಿಸ್ಟರ್ಸು ಬ್ರದರ್ಸು ಪೇರೆಂಟ್ಸು ಈ ರೀತಿ ಇದ್ದಾಗ ಅವ್ರುಗಳಿಗೆ ಆಲ್ಮೋಸ್ಟ್ ಶೇರ್ ಮಾಡೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಅವ್ರುಗಳಿಗೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಅವೇರ್ನೆಸ್ ಬರುತ್ತೆ. ಓಕೆ ಫೈನ್, ಈ ಥರ ಮಾಡಬಾರ್ದು, ಈ ಥರ ಮಾಡಿದ್ರೆ ಯಾಕಾಗುತ್ತೆ, ಈ ಥರ ಮಾಡಿದ್ರೆ ಇದಾಗುತ್ತೆ, ಓಕೆ ಅಲರ್ಟಾಗಿರಬೇಕು ಅಂತ ಅವ್ರೂ ಅಲರ್ಟಾಗಿರ್ತಾರೆ. ಸೊ ಯಾವುದೇ ರೀತಿ ಸ್ಕ್ಯಾಮಿಗೆ ಒಳಗಾಗಲ್ಲ ಅಂತ ಹೇಳ್ತಾ ಗೈಸ್ ಈ ವಿಡಿಯೋ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಲವ್ ಯು ಗೈಸ್, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್ ಗೈಸ್. ಮತ್ತು ಇನ್ನೊಂದು ಸತಿ ಥ್ಯಾಂಕ್ ಯು ಸೋ ಮಚ್ ಫಾರ್ 5000 ಸಬ್ಸ್ಕ್ರೈಬರ್ಸ್ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಸ್ತೇನೆ ಗೈಸ್. ಲವ್ ಯು, ಲಾಟ್ಸ್ ಆಫ್ ಟೇಕ್ ಕೇರ್ ಗೈಸ್. ಸೈನಿಂಗ್ ಆಫ್ ಗೈಸ್.